ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸೀರಿಯಲ್ ನಟಿ ಕಾವ್ಯ ಗೌಡ ಮನೆ ಗಲಾಟೆ ನಿನ್ನೆಯಷ್ಟೇ ಬೀದಿ ರಂಪಾಗಿತ್ತು. ನಟಿಯು ಸಾಲು ಸಾಲು ಆರೋಪ ಮಾಡಿದ್ರು. ಅವರ ವಾರಗಿತ್ತಿಯು ಆರೋಪದ ಸುರಿಮಳೆಯನ್ನ ಸುರಿಸಿದ್ರು. ಈಗ ತನಿಖೆಗಿಳಿದಿರುವಂತಹ ಪೊಲೀಸರಿಗೆ ನಟಿ ಕಾವ್ಯ ಗೌಡ ವಿರುದ್ಧವೇ ಸಾಕ್ಷಿಗಳು ಹೆಚ್ಚಾಗಿ ಸಿಕ್ಕಿವೆಯಂತೆ. ಕಾವ್ಯ ಗೌಡ ಇಷ್ಟು ದಿನ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದ ಈ ಸುಂದರಿ ಈಗ ಹೆಡ್ಲೈನ್ಸ್ ಬ್ರೇಕಿಂಗ್ ನ್ಯೂಸ್ ಆಗಿದ್ದಾರೆ. ನಿಜ ಜೀವನದಲ್ಲಿ ನಡೆದ ಸೀರಿಯಲ್ ನಟಿಯ ಕೌಟುಂಬಿಕ ಕಲಹ ಕೋಲಾಹಲ ಎಬ್ಸಿದ್ದು ಠಾಣೆ ಮೆಟ್ಟಿಲೇರಿ ತನಿಖೆ ಚುರುಕಾಗಿದೆ. ವಾರಗಿತ್ತಿಯರ ವಾರ್ ತನಿಖೆ ಚುರುಕು, ಪೊಲೀಸರಿಗೆ ಶುರು ಟೆನ್ಷನ್. ಸಿಗ್ತಿಲ್ಲ ಎವಿಡೆನ್ಸ್, ನಟಿ ಕಾವ್ಯ ಮತ್ತು ಪತಿಗೆ ಎದುರಾಗುತ್ತಾ ಸಂಕಷ್ಟ. ಪ್ರೇಮ ಅನ್ನೋ ಹುಡುಗಿ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನಾನು 100% ಹೇಳೋ ಹಕ್ಕಿದೆ ನನಗೆ. ನಂದೇನಿದೆಯೋ ನನ್ನ ಅದ್ ಮಾತ್ರ ಮಾತಾಡಕ್ ಇಷ್ಟಪಡ್ತೀನಿ. ಓಕೆನಾ? ಹೌದು ಇದೆ. ಕೇಳಿಸ್ಕೊಂಡ್ರಲ್ಲ, ಇದು ನಿನ್ನೆ ನಟಿ ಕಾವ್ಯ ಗೌಡ ವಾರಗಿತ್ತಿ ಪ್ರೇಮ ಕುಟುಂಬಸ್ಥರ ಮೇಲೆ ಮಾಡಿರೋ ಸಾಲು ಸಾಲು ಆರೋಪ. ನನ್ನ ಪತಿ ಸೋಮಶೇಖರ್ ಮೇಲೆ ಪ್ರೇಮ ಸಂಬಂಧಿಕರು ಚಾಕು ಇರಿದು ಹಲ್ಲೆ ನಡೆಸಿದ್ದು ಐಸಿಯುನಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹಲವು ಆರೋಪಗಳನ್ನ ಮಾಡಿದ್ರು. ಈ ಬೆನ್ನಲ್ಲೇ ಕಾವ್ಯ ಗೌಡರ ವಾರಗಿತ್ತಿಯಾಗಿರೋ ಪ್ರೇಮ ಕೂಡ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಕೇಸ್ ದಾಖಲಿಸಿಕೊಂಡ ಪೊಲೀಸರು ಎಲ್ಲಾ ಆಯಾಮದಲ್ಲೂ ತನಿಖೆ ಮುಂದುವರೆಸಿದ್ದಾರೆ. ಅದರಲ್ಲಿ ನಟಿ ಕಾವ್ಯ ಮತ್ತು ಪತಿ ಸೋಮಶೇಖರ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಎಲ್ಲ ಆಯಾಮದಲ್ಲೂ ತನಿಖೆ ಮುಂದುವರೆಸಿರೋ ರಾಮಮೂರ್ತಿ ನಗರ ಪೊಲೀಸರಿಗೆ ಕಾವ್ಯ ಗೌಡ ಸಂಸಾರದ ಗಲಾಟೆ ತಲೆನೋವಾಗಿ ಪರಿಣಮಿಸಿದೆ. ಇದುವರೆಗೂ ನಟಿ ಮಾಡಿರೋ ಆರೋಪಕ್ಕೆ ಪೂರಕ ಎವಿಡೆನ್ಸ್ಗಳು ಇನ್ನೂ ಸಿಕ್ಕಿಲ್ಲ. ಚಾಕು ಇರಿಯಲಾಗಿದೆ ಎನ್ನಲಾದ ಚಾಕು ಪೊಲೀಸರಿಗೆ ಸಿಕ್ಕಿಲ್ಲ. ಗಲಾಟೆ, ಹೊಡೆದಾಟ, ಅವಾಚ್ಯ ಶಬ್ದಗಳಿಂದ ಬೈಗುಳ ಆರೋಪ ಆದ್ರೆ ಅದಕ್ಕೆ ತಕ್ಕ ಸಾಕ್ಷ್ಯಗಳನ್ನ ನಟಿ ಕಾವ್ಯ ಗೌಡ ಇನ್ನೂ ಕೊಟ್ಟಿಲ್ಲ. ಕಾವ್ಯ ಗೌಡ ಆರೋಪಕ್ಕೆ ತಕ್ಕಂತೆ ಸಾಕ್ಷ್ಯ ಕೇಳಿರೋ ಪೊಲೀಸರು ನಟಿ ಮನೆಗೆ ಹೋಗಿ ಸ್ಥಳ ಮಹಜರು ನಡೆಸಲು ಸಿದ್ಧತೆ ನಡೆಸಿದ್ದಾರೆ. ಮನೆಯಲ್ಲಿರುವ ಸಿಸಿಟಿವಿ ಪರಿಶೀಲನೆ ನಡೆಸಲಿರುವ ಪೊಲೀಸರು ನಟಿ ಮನೆಯ ಕೆಲಸದವರನ್ನ ವಿಚಾರಣೆ ನಡೆಸಿ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳಲಿದ್ದಾರೆ. ಇನ್ನು ಸೋಮಶೇಖರ್ ಮತ್ತು ಕಾವ್ಯ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ಪ್ರೇಮ ಹೇಳಿಕೆಗೆ ಸದ್ಯ ಪೂರಕವಾಗಿರೋ ಸಾಕ್ಷಿಗಳು ಸಿಕ್ಕಿವೆ. ಸೋಮಶೇಖರ್ ಚಪ್ಪಲಿಯಿಂದ ಹೊಡಿತಾ ಇರೋ ವಿಡಿಯೋ ಪ್ರೂಫ್, ಫೋಟೋಗಳನ್ನ ಈಗಾಗಲೇ ಪ್ರೇಮ ಪೊಲೀಸರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಪ್ರಾಥಮಿಕ ತನಿಖೆ ವೇಳೆ ಕಾವ್ಯ ವಿರುದ್ಧವೇ ಹೆಚ್ಚು ಸಾಕ್ಷ್ಯಗಳು ಸಿಕ್ಕಿದ್ದು ಇಬ್ಬರಿಗೂ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಇನ್ನು ಈ ಹಿಂದೆ ಕೂಡ 4-5 ಬಾರಿ ಗಲಾಟೆ ಆಗಿತ್ತಂತೆ. ಮನೆಯಲ್ಲಿ ಮಾವನ ಮಾತಿಗೆ ಬೆಲೆ ಕೊಟ್ಟು ಇಬ್ಬರು ಕೂಡ ಮನೆಯಲ್ಲಿಯೇ ರಾಜಿ ಮಾಡಿಕೊಂಡಿದ್ರು. ಮಕ್ಕಳ ನಡುವೆ ಗಲಾಟೆ ಆಗ್ಬಾರ್ದು ಅಂತ ಇಬ್ಬರಿಗೂ ಪ್ರತ್ಯೇಕವಾಗಿ ವಾಸ ಮಾಡಲು ಮನೆಯನ್ನ ಕೊಟ್ಟಿದ್ರು. ಇದೀಗ ಠಾಣೆ ಮೆಟ್ಟಿಲೇರಿದ್ದು ರಾಜಿ ಸಂಧಾನ ಮಾಡ್ಕೊಳ್ತಾರಾ ಇಲ್ಲ ಕೋರ್ಟ್ ಮೊರೆ ಹೋಗ್ತಾರಾ ಕಾದ್ ನೋಡ್ಬೇಕಿದೆ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.